ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನನಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಎಂಬ ವಿಚಾರ ಗೊತ್ತಿಲ್ಲ. ಮೀಟಿಂಗ್ ಆಗಿರೋದು ನಿಜ, ಆದರೆ ಅದೇ ಅಂತಿಮ ತೀರ್ಮಾನ ಏನಲ್ಲ. ಕ್ಷೇತ್ರದಿಂದ ಆಚೆಗೆ ನನ್ನ ಪರ ಒಳ್ಳೆಯದನ್ನ ಮಾತನಾಡ್ತಿದ್ದಾರೆ. ಈ ಸಂಸದರೇ ಬೇಕು ಅಂತ ಧ್ವನಿ ಎತ್ತೋದು ಬಹಳ ವಿರಳ. ಆದರೆ ನನಗೆ ಟಿಕೆಟ್ ಕೊಡಬೇಕು ಅಂತ ಅನೇಕರು ಆಗ್ರಹಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಾನು ಭಾಗ್ಯಶಾಲಿ, ಹಾಗಾಗಿ ಟಿಕೆಟ್ ಸಿಗುವ ಆತ್ಮವಿಶ್ವಾಸ ನನಗಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಇವನೇನೋ ವ್ಯಕ್ತಪಡಿಸ್ತಾನ ಅಂತ ನೀವು ಯೋಚನೆ ಮಾಡಬೇಡಿ. ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು, ಅವನಿಗೆ ಅವಕಾಶ ಮಾಡಿಕೊಡ್ಬೇಕು, ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದ್ದಲ್ಲ. ಈ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಸ್ಥಾನಮಾನವಲ್ಲ. ನಿಮ್ಮ ಹೃದಯದಲ್ಲಿ ಸೀಟ್ ಕೊಟ್ಟಿದ್ದೀರಲ್ಲ, ನಂಗೆ ಸಾಕು. ಅದು ಟಿಕೆಟ್ ಮೈಸೂರು ಮಹಾರಾಜರಲ್ಲಿ ಸಂಸದ ಪ್ರತಾಪ್ ಸಿಂಹ ಎಲ್ಲಿ ಅಂತ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪುವ ವಿಚಾರಕ್ಕೆ ಮಾಜಿ ಸಚಿವ ಎಚ್ ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರತಾಪ್ ಸಿಂಹ ಪಕ್ಷ ಯಾವುದೇ ಇದ್ರೂ ಕೂಡ ಕೆಲಸ ಮಾಡಿದ್ದಾರೆ. ಆದರೆ ನಾನೇ ಬುದ್ಧಿವಂತ ಎಂಬ ದುರಹಂಕಾರಕ್ಕೆ ಅವರಿಗೆ ಟಿಕೆಟ್ ಮಿಸ್ ಆಗಿರಬಹುದು. ಅವರು ಮಹಾರಾಜರಿಗಿಂತ ಕೆಲಸ ಮಾಡಿದ್ದೇನೆ ಅಂತಾರೆ. ಇನ್ನು ಜನರಿಗೆ ವಿರೋಧಿ ಅಂತ ಅಂದಾಗ ಪರಿಣಾಮ ಬೇರೆಯಾಗುತ್ತೆ ಅಂತ ಪ್ರತಾಪ್ ಸಿಂಹ ವಿರುದ್ಧ ಮಾಜಿ ಸಚಿವ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ರು. ಈ ವೇಳೆ ಯದುವೀರ್ಗೆ ಟಿಕೆಟ್ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಯದುವೀರ್ ಬಿಜೆಪಿ ಕ್ಯಾಂಡಿಡೇಟ್ ಆದ್ರೆ ಗೆಲ್ಲುವುದು ಕಷ್ಟ. ಅರಮನೆಯಿಂದ ಬಂದವರು ಇದುವರೆಗೂ ಬಿಜೆಪಿಯಿಂದ ಯಾರೂ ಗೆದ್ದಿಲ್ಲ. ಈ ಹಿಂದೆ ಶ್ರೀಕಂಠದತ್ತ ಒಡೆಯರ್ ಕಾಂಗ್ರೆಸ್ನಿಂದ 2 ಬಾರಿ ಗೆದ್ದಿದ್ರು, ಆದ್ರೆ ಬಿಜೆಪಿಯಿಂದ ಸೋತಿದ್ರು. ಇನ್ನು ಈಗಲೂ ಅವರ ಗೆಲುವು ಸುಲಭವಲ್ಲ ಅಂತ ಎಚ್ ವಿಶ್ವನಾಥ್ ಹೇಳಿದ್ರು. ಬಹಳ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥದ್ದು, ಮತ್ತೆ ನಾನೇ ಬುದ್ಧಿವಂತ ಅನ್ನೋದು, ನನಗೆ ಎಲ್ಲ ಗೊತ್ತು ಅನ್ನೋದು. ಒಂದ್ಸರಿ ಅವರು ಭಾಷಣ ಮಾಡಿದ್ರು, ಮೈಸೂರು ಮಹಾರಾಜರಿಗಿಂತ ಒಂದು ಕೈ ಮೇಲೂ ನನ್ನ ಅಭಿವೃದ್ಧಿ ಕಾರ್ಯ. ಇದಕ್ಕಿಂತ ದುರಂಕಾರದ ಮಾತುಗಳು ಬೇಕಾ? ಮಹಾರಾಜರು ಅಂದರೆ ಕೈ ಮುಗಿದು ಬಹಳ. ಬಿಜೆಪಿ ಸೇರ್ಪಡೆಗೆ ಶಾಸಕ ಜನಾರ್ದನ ರೆಡ್ಡಿ ಬಿಗ್ ಕಂಡೀಷನ್ ಹಾಕಿದ್ದಾರೆ. ಕೊಪ್ಪಳದ ಆನೆಗುಂದಿ ಉತ್ಸವದಲ್ಲಿ ಮಾತನಾಡಿದ ಅವರು, ಐಪಿಎಲ್ ಪ್ಲೇಯರ್ಗೆ ತಮ್ಮನ್ನ ತಾವು ಹೋಲಿಸಿಕೊಂಡು ಬಹಿರಂಗ ಕಂಡೀಷನ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಸಹಕಾರಿಯಾಗಿದೆ. ಹಾಗಾಗಿ ಒಂದು ಕಾಲು ಕಾಂಗ್ರೆಸ್ನತ್ತ ಹಾಕಿರಬಹುದು. ಅದೇ ರೀತಿ ಕೇಂದ್ರ ಮೋದಿ ಸರ್ಕಾರ ಅಂಜನಾದ್ರಿ ಅಭಿವೃದ್ಧಿಗೆ 2,000 ಕೋಟಿಯನ್ನ ಘೋಷಿಸಲಿ. ಆಗ ಲೋಕಸಭಾ ಚುನಾವಣೆಗೆ 2 ಕಾಲನ್ನ ಬಿಜೆಪಿ ಕಡೆ ಹಾಕ್ತೀನಿ. ಅಂಜನಾದ್ರಿಗೆ ಅನುದಾನ ಜಾಸ್ತಿ ಕೊಟ್ಟವರ ಕಡೆ ನಾನು ಇರ್ತೀನಿ ಅಂತ ರೆಡ್ಡಿಗಾರು ಚಾಯ್ಸ್ ರಾಜಕಾರಣವನ್ನ ಮಾಡಿದ್ದಾರೆ. ನಾನು IPL ಅಲ್ಲಿ ಕ್ರಿಕೆಟ್ ಪ್ಲೇಯರ್ ಇದ್ದಕ್ಕೆ ನಾನು ಇವತ್ತು ನಾನು ಯಾಕೆ IPL ಕ್ರಿಕೆಟ್ ಪ್ಲೇಯರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ನನಗೆ ಕೊಡ್ತಾ ಇರುವಂತ ಒಂದು ಸಹಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹೆಜ್ಜೆ ಆ ಕಡೆ ನಾನು ಹಾಕಿರ್ಬೋದು. ಇನ್ನ ಒಂದು ಹೆಜ್ಜೆ ಇದೆ. ಆ ಹೆಜ್ಜೆಯನ್ನು 2 ಹೆಜ್ಜೆ ನೀವು ಮಾಡಬೇಕು ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ನಾಳೆ ಎಲೆಕ್ಷನ್ ನೋಟಿಫಿಕೇಶನ್ ಆಗೋದ್ರೊಳಗಡೆ 2,000 ಕೋಟಿ ಅಂಜನಾದ್ರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ 2 ಹೆಜ್ಜೆ ನಾನು ನಿಮ್ ಕಡೆ ಆಗ್ತಿದ್ದೀನಿ ಬಂಧುಗಳೇ. ನಾನು ಹಾವೇರಿಯ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಗಲಾಟೆ ಪ್ರಕರಣ ಕಾವೇರ್ತಾ ಇದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ 100ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ದಾಂಧಲೆ ನಡೆಸಿ ರಾತ್ರೋರಾತ್ರಿ ಪರಾರಿಯಾಗ್ತಾ ಇದ್ದ ಕಿಡಿಗೇಡಿಗಳು ಸೇರಿದಂತೆ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ವೇಳೆ ಬ್ಯಾಡಗಿಯ APMC ಆಡಳಿತ ಕಚೇರಿಗೆ ಬೆಂಕಿ ಹಾಕಿದ್ದು 7 ವಾಹನಗಳು, 3 ಬೈಕ್, 1 ಅಗ್ನಿಶಾಮಕ ವಾಹನ ಬೆಂಕಿಗೆ ಆಹುತಿಯಾಗಿವೆ. ಸದ್ಯ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿಯ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ನಡೆದ ಗಲಾಟೆ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಗಲಾಟೆ ಯಾರು ಮಾಡಿದ್ರು ಅಂತ ವಿಚಾರಣೆ ಮಾಡ್ತಿದ್ದೇವೆ. 29,000 ಇರೋ ರೇಟು 8,000ಕ್ಕೆ ಇಳಿಕೆಯಾಗಿದೆ. ಒಂದೇ ದಿನ ರೇಟು ಅಷ್ಟೊಂದು ಯಾಕೆ ಕುಸಿತ ಕಂಡಿದೆ ಗೊತ್ತಿಲ್ಲ. ಹಾಗಾಗಿ ಈ ಬಗ್ಗೆ ತನಿಖೆ ಮಾಡಿ ತಿಳಿಸ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಕಂಡ ಗಾಡಿಗಳನ್ನ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಅಗ್ನಿಶಾಮಕ ವಾಹನಕ್ಕೂ ಬೆಂಕಿ ಇಟ್ಟು ಆಫೀಸ್ಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಯಾರು ಆಫೀಸ್ಗೆ ನುಗ್ಗಿದ್ದು ಅಂತ ತನಿಖೆಯಾಗ್ತಾ ಇದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮವಾಗುತ್ತೆ ಅಂತ ಹೇಳಿದರು. ಎಲ್ಲ ಯಾರು ಮಾಡಿದ್ರು ಎಲ್ಲ ಈಗಾಗಲೇ ಸುಮಾರು ಜನನ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸು. 6-7 ವೆಹಿಕಲ್ಸನ್ನು ಸುಟ್ಟಿದ್ದಾರೆ. ನಮಗೂ ಗೊತ್ತಿಲ್ಲ ಯಾಕೆ ಅಷ್ಟೊಂದು
ಒಂದೇ ಸಾರಿ ಅಷ್ಟು ರೇಟು ಕ್ರ್ಯಾಶ್ ಆಗಿದ್ದು ಗೊತ್ತಿಲ್ಲ. ನಾವು CM ಕೂಡ ನಿನ್ನೆ ದಿವಸ ಯಾಕೆ ಆ ರೀತಿ ಆಯಿತು ಅಂತ ನೀವು ತನಿಖೆ ಮಾಡಿ ತಿಳಿಸಿ ಅಂತ ಕೂಡ ಹೇಳಿದರು. ಒಂದೇ ದಿವಸದಲ್ಲಿ 20,000 ಇರೋದನ್ನು 8,000ಕ್ಕೆ ರೇಟ್ ಬಿದ್ದರೆ ಅಷ್ಟು ಬೇಕಾಬಿಟ್ಟಿಯಾಗಿ ಕೊಳವೆ ಬಾವಿಗಳನ್ನ ಕೊರೆಯುವ ಮುನ್ನ ಎಚ್ಚರವಾಗಿರಬೇಕಾಗುತ್ತೆ. ಯಾಕಂದ್ರೆ ಅಂತರ್ಜಲ ಕುಸಿಯುತ್ತಿರುವ ಹಿನ್ನೆಲೆ ಇನ್ಮುಂದೆ BWSSB ಇಂದ ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗಿದೆ. ಎಲ್ಲೆಂದರಲ್ಲಿ ಬೋರ್ವೆಲ್ ಕೊರೆಯೋದಕ್ಕೂ ಮುನ್ನ ಜಲಮಂಡಳಿಯ ಅನುಮತಿ ಕಡ್ಡಾಯವಾಗಿದ್ದು, ಪರವಾನಗಿ ಇಲ್ಲದೆ ಬೋರ್ವೆಲ್ ಕೊರೆದ್ರೆ ಕೇಸ್ ಬೀಳಲಿದೆ. ಬೆಂಗಳೂರಿನಲ್ಲಿ ಮಳೆ ಕೊರತೆ ಹಾಗೂ ಅಂತರ್ಜಲ ಮಟ್ಟ ಕುಸಿತ ಹಿನ್ನೆಲೆ ಅಂತರ್ಜಲದ ಮಟ್ಟ ಕುಸಿತ ಇದ್ದು ಬೋರ್ವೆಲ್ ಕೊರೆಸುವಾಗ ಅನುಮತಿ ಕಡ್ಡಾಯ ಅಂತ BWSSB ಎಚ್ಚರಿಕೆಯನ್ನ ಕೊಟ್ಟಿದೆ. ಚುನಾವಣಾ ಘೋಷಣೆ ಮುನ್ನವೇ ಉಡುಪಿ ಚಿಕ್ಕಮಗಳೂರಿನಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಖಚಿತವಾಗಿದೆ. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಒಂದು ಬಾರಿ ಸಂಸದರಾಗಿದ್ದ ಜಯಪ್ರಕಾಶ್ ಹೆಗಡೆ 2012ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದು, ಮತ್ತೆ 2014ರಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಸೋಲನ್ನ ಕಂಡಿದ್ರು. ಈ ಬಾರಿ ಹೆಗಡೆಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಪಕ್ಕಾ ಆಗುವಂತಿದೆ. ಆದರೆ ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಮುಂದುವರೆದಿದ್ದು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ. ಅಕಸ್ಮಾತ್ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಫೈನಲ್ ಆದ್ರೆ ಜಯಪ್ರಕಾಶ್ ಹೆಗಡೆ ಹಾಗೂ ಶೋಭಾ ಕರಂದ್ಲಾಜೆ ನಡುವೆ ನೇರ ಫೈಟ್ ಏರ್ಪಡಲಿದೆ. ಬಿಜೆಪಿ ಕಾರ್ಯಕರ್ತರನ್ನ ಎದುರು ಹಾಕಿಕೊಂಡು ಶೋಭಾ ನಿಂತ್ರೆ ಗೆಲ್ತಾರ ಅಂತ ಚಿಕ್ಕಮಗಳೂರಿನ ಜನ ಮಾತಾಡ್ಕೊಳ್ತಿದ್ದಾರೆ. ನಾಲೆಗೆ ಕಾರು ಉರುಳಿ ಬಿದ್ದು ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿರುವ ಘಟನೆ ಮಂಡ್ಯ ತಾಲೂಕಿನ ಅವ್ವೇರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಾರಿನಲ್ಲಿ ಇಬ್ಬರು ಹೋಗ್ತಾ ಇದ್ರು. ಕಾರು ನಿಯಂತ್ರಣ ತಪ್ಪಿ ನೀರಿಲ್ಲದ ಕಾಲುವೆಗೆ ಉರುಳಿ ಬಿದ್ದ ದುರ್ಘಟನೆ ನಡೆದಿದೆ. ಇನ್ನು ಕಾರಿನಲ್ಲಿ ಇಬ್ಬರು ಸಂಚರಿಸ್ತಾ ಇದ್ದು ದೊಡ್ಡ ಬ್ಯಾಡರಹಳ್ಳಿಯ 19 ವರ್ಷದ ನಂದೀಶ್ ಮೃತಪಟ್ಟಿದ್ದಾರೆ. ಅಲ್ಲದೆ ಕಾರಿನಲ್ಲಿದ್ದ ಮತ್ತೋರ್ವ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುವಿಗೆ ಮಂಡ್ಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬನನ್ನ ಕಾರಿನಲ್ಲೇ ಸಾಯಿಸಿರೋ ಭಯಾನಕ ಕೃತ್ಯ ನಡೆದಿದೆ. ನಿನ್ನೆ ರಾತ್ರಿ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತ ಹೋಗಿದ್ದ ಉದ್ಯಮಿ ಕೃಷ್ಣ ಯಾದವ್ ರಾತ್ರಿ ಮನೆಗೆ ವಾಪಸ್ ಬಂದಿರಲಿಲ್ಲ. ಬೆಳಗ್ಗೆದ್ದು ನೋಡಿದ್ರೆ ಬಾಗಲೂರು ರಸ್ತೆಯಲ್ಲಿ ಅನಾಥವಾಗಿ ಕಾರೊಂದು ನಿಂತಿತ್ತು. ದಾರಿ ಹೋಕರು ನೋಡಿದಾಗ ಕಾರಿನಲ್ಲಿ ಕೃಷ್ಣ ಯಾದವ್ ಹೆಣವಾಗಿ ಬಿದ್ದಿದ್ರು. ಪೊಲೀಸರು ಬಂದು ಪರಿಶೀಲನೆ ನಡೆಸಿದಾಗ ಕೃಷ್ಣ ಯಾದವ್ ಕೊಲೆಯಾಗಿರುವುದು ಪತ್ತೆಯಾಗಿದೆ. ಕೃಷ್ಣ ಯಾದವ್ ಮೃತದೇಹದ ಮೇಲೆ ಹಲ್ಲೆ ಗುರುತುಗಳು ಕೂಡ ಕಂಡು ಬಂದಿವೆ. ಕೋಗಿಲು ಕ್ರಾಸ್ನಲ್ಲಿ ಭವ್ಯ ಮನೆ ಕಟ್ಟಿಕೊಂಡಿದ್ದ ಕೃಷ್ಣ ಯಾದವ್ ಅತಿ ಬೇಗ ದುಡ್ಡು ಮಾಡಿದ್ರು. ರಿಯಲ್ ಎಸ್ಟೇಟ್ನಲ್ಲಿ ಕೋಟಿ ಸಂಪಾದನೆ ಮಾಡಿದ್ರು. ಕೃಷ್ಣ ಯಾದವ್ನನ್ನ ಸ್ನೇಹಿತರೆ ಪಾರ್ಟಿ ಮಾಡೋದಕ್ಕೆ ಕರೆದು ಸಾಯಿಸಿರುವಂತ ಸಾಧ್ಯತೆ ಕೂಡ ಇದೆ. ತುಮಕೂರಿನ ಗುಬ್ಬಿಯ ನಿಟ್ಟೂರಿನಲ್ಲಿ ನಡೆದಿದ್ದ ಕಲೇಶ್ವರ ದೇವಸ್ಥಾನದ ರಥ ಬೆಂಕಿ ಪ್ರಕರಣದಲ್ಲಿ ಒಬ್ಬನನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಮೂಲದ ಗೋರಖ್ಪುರದ ಉದಾರಿ ಆತ ಅಂತ ಗುರುತಿಸಲಾಗಿದೆ. ಆರೋಪಿ ಉದಾರಿ ರಥದ ಪಕ್ಕ ತೆಂಗಿನ ಗರಿಗಳನ್ನು ಹಾಕಿ ಬೆಂಕಿ ಹಚ್ಚಿದ್ದನ್ನ ಇದೇ ಊರಿನ ರೇಣುಕಪ್ಪ, ಶಾಂತರಾಜು ಕಣ್ಣಾರೆ ಕಂಡಿದ್ರಂತೆ. ಬೆಂಕಿ ಹೊತ್ತಿಕೊಳ್ತಾ ಇದ್ದಂಗೆ ಜನರೇ ಉದಾರಿಯನ್ನ ಹಿಡಿದು ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿ ಉದಾರಿ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ನೋ ಇಲ್ಲೋ, ಗರಿಗೆ ಹಾಕಿದ್ದ ಬೆಂಕಿ ರಥಕ್ಕೆ ತಗುಲ್ತೋ ಅನ್ನೋದನ್ನ ಪೊಲೀಸರು ತನಿಖೆ ಮೂಲಕ ತಿಳಿಸಲಿದ್ದಾರೆ. ನಿನ್ನೆ ಕಲೇಶ್ವರ ರಥಕ್ಕೆ ಬೆಂಕಿ ಬಿದ್ದಿದ್ರಿಂದ 20 ಲಕ್ಷದ ರಥ ಜಾತ್ರೆಗೆ ಮುನ್ನವೇ ಸುಟ್ಟು ಕರಕಲಾಗಿತ್ತು. ಕೊಟ್ಟಿಗೆಯಲ್ಲಿ ಕಟ್ಟಿದಂತಹ ಕುರಿಗಳ ಮೇಲೆ ಚಿರತೆ ದಾಳಿ ಮಾಡಿದೆ. ಕುರಿ ಕೊಟ್ಟಿಗೆ ಬಳಿ ಚಿರತೆ ಕಾಣಿಸಿಕೊಂಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳೆದ 15 ದಿನಗಳಿಂದ ಗ್ರಾಮದಲ್ಲೇ ಬೀಡು ಬಿಟ್ಟು ಆತಂಕ ಸೃಷ್ಟಿಸಿರುವ ಚಿರತೆ ಈವರೆಗೂ ಸುಮಾರು 100 ಕುರಿಗಳ ಮೇಲೆ ದಾಳಿ ಮಾಡಿದೆ. ಈ ಹಿಂದೆ ಚಿರತೆ ಸೆರೆಗೆ ಅಂತ ಅರಣ್ಯ ಇಲಾಖೆಗೆ ದೂರು ಕೊಟ್ಟಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಲು ಕುರಿಗಳ ಬಲಿಯಿಂದ ಗ್ರಾಮಸ್ಥರು ಕಂಗಾಲಾಗಿದ್ದು ತಕ್ಷಣವೇ ಚಿರತೆ ಸೆರೆ ಹಿಡಿಯೋದಕ್ಕೆ ಬೋನ್ ಅಳವಡಿಸಿ ಅಂತ ಮತ್ತೆ ಆಗ್ರಹಿಸಿದ್ದಾರೆ. ಮಗನಿಗೋಸ್ಕರ
ಹಾವೇರಿ ಟಿಕೆಟ್ ಕೊಡಿಸೋದಕ್ಕೆ ಹೋರಾಟ ಮಾಡ್ತಿರೋ ಈಶ್ವರಪ್ಪ ದೇವರ ಮೊರೆ ಹೋಗಿದ್ದಾರೆ. ಹಾವೇರಿ ಟಿಕೆಟ್ ಆಲ್ಮೋಸ್ಟ್ ಮಿಸ್ ಆಗೋ ಚಾನ್ಸಸ್ ಇರೋದ್ರಿಂದ ನಂಬಿದ ನಾಯಕರೆಲ್ಲ ಕೈ ಕೊಡ್ತಾ ಇರೋದ್ರಿಂದ ತಾಯಿ ಮೂಕಾಂಬಿಕೆ ಎದುರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಕುಟುಂಬ ಸಮೇತರಾಗಿ ಈಶ್ವರಪ್ಪ ಕೊಲ್ಲೂರಿಗೆ ಬಂದು ದರ್ಶನ ಪಡ್ಕೊಂಡು ಟಿಕೆಟ್ ಕೊಡಿಸುವಂತೆ ಹರಕೆ ಹೊತ್ತಿದ್ದಾರೆ. ಅಕಸ್ಮಾತ್ ಟಿಕೆಟ್ ಸಿಕ್ಲಿಲ್ಲ ಅಂದ್ರೆ ಮಗನನ್ನ ಶಿವಮೊಗ್ಗ ಅಥವಾ ಹಾವೇರಿಯಿಂದಲೇ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿಸೋದಕ್ಕೆ ನಿರ್ಧರಿಸಲಾಗಿದೆ ಎನ್ನಲಾಗ್ತಿದೆ. ವಿಧಾನಸಭೆಯಲ್ಲಿ ವಯಸ್ಸಿನ ನೆಪವನ್ನ ಒಡ್ಡಿ ಈಶ್ವರಪ್ಪ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿತ್ತು. ಮಗನಿಗೆ ಹಾವೇರಿಯಿಂದ ಟಿಕೆಟ್ ಕೊಡುವ ಬಗ್ಗೆ ಕೂಡ ಹೈಕಮಾಂಡ್ ಭರವಸೆ ನೀಡಿತ್ತು. ಆದ್ರೀಗ ಬಸವರಾಜ ಬೊಮ್ಮಾಯಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಈಶ್ವರಪ್ಪ ಈಗ ದೇವರ ಮೊರೆ ಹೋಗಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿಕ್ಕ ಹೆಜ್ಜೂರಿನ ಹಾಡಿ ಬಳಿ ಪಾಳು ಮನೆಯಲ್ಲಿ ಜಿಂಕೆ ಕಳೇಬರ ಪತ್ತೆಯಾಗಿದೆ. ಮಾಂಸಕ್ಕಾಗಿ ಜಿಂಕೆ ಶವ ಬಚ್ಚಿಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 1.5 ವರ್ಷ ಗಂಡು ಜಿಂಕೆ ಕಳೇಬರ ಪತ್ತೆಯಾಗಿದ್ದು ಜಿಂಕೆಯನ್ನ ಬೀದಿ ನಾಯಿಗಳು ಅಟ್ಟಾಡಿಸಿಕೊಂಡು ಹೋಗಿದ್ವು ಎನ್ನಲಾಗ್ತಿದೆ. ಶ್ವಾನಗಳ ಬಾಯಿಗೆ ಬಲಿಯಾದ ಜಿಂಕೆ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವ ಬದಲು ಕೆಲವರು ಮಾಂಸ ತಿನ್ನೋದಕ್ಕೆ ಬಚ್ಚಿಟ್ಟಿದ್ರು ಎನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಜಿಂಕೆ ಮಾಂಸವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪಾಪಿ ಪತಿಯೊಬ್ಬ ಬಾಲ್ಯ ವಿವಾಹ ವಿರೋಧಿಸಿದ ಪತ್ನಿಯ ಕೈಕಾಲನ್ನೇ ಮುರಿದಿರುವ ಘಟನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ನಡೆದಿದೆ. ಹಾರುಗೊಪ್ಪದ ಮಾಯವ್ವ ಕರೆನ್ನವರ ಎಂಬಾಕೆ ಹಲ್ಲೆಗೊಳಗಾಗಿದ್ದಾರೆ. ಬೀರಪ್ಪ ಕರೆನ್ನವರ ಎಂಬಾತ ತನ್ನ ಪತ್ನಿ ಮಾಯವ್ವ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಬೀರಪ್ಪ ತನ್ನ ಸಹೋದರ ಸಂಬಂಧಿ ಹುಡುಗನಿಗೆ 40 ಎಕರೆ ಜಮೀನು ಇದೆ ಅಂತ 13 ವರ್ಷ ವಯಸ್ಸಿನ ತಮ್ಮ ಮಗಳನ್ನೇ ಮದುವೆ ಮಾಡೋದಕ್ಕೆ ಹೊರಟಿದ್ರು. ಪತಿಯ ನಿರ್ಧಾರ ವಿರೋಧಿಸಿದ್ದಕ್ಕೆ ಪತ್ನಿಯ ಮೇಲೆ ಬೀರಪ್ಪ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕಟ್ಟಿಗೆ ಬಡಿಗೆಯಿಂದ ಮನ ಬಂದಂತೆ ಹೊಡೆದು ಕೈಕಾಲು ಮುರಿದಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಮಹಿಳೆ ಮಾಯವ್ವ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ ಸರಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಬೆಳಗ್ಗೆ ವಾಕಿಂಗ್ಗೆ ಹೋಗುವ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಸರಗಳ್ಳರು ಕೈ ಚಳಕವನ್ನ ತೋರಿಸುತ್ತಿದ್ದಾರೆ. ಬೈಲಹೊಂಗಲ ತಾಲೂಕಿನ ಉಡಕೇರಿ ಗ್ರಾಮದಲ್ಲಿ ವಾಕಿಂಗ್ ಮಾಡ್ತಿದ್ದ ಮಹಿಳೆಯ ಸರವನ್ನ ಬೈಕ್ನಲ್ಲಿ ಬಂದು ದುಷ್ಕರ್ಮಿಗಳು ಎಗರಿಸಿದ್ದಾರೆ. ಆದರೆ ಚೈನ್ ಕಿತ್ತ ಕಳ್ಳರನ್ನ ಆ ಮಹಿಳೆ ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಸರ ಕಸಿದ ಇಬ್ಬರನ್ನ ಹಿಡಿಯುವ ಪ್ರಯತ್ನದಲ್ಲಿ ಮಹಿಳೆಯ ಕೈ ಮುಖಕ್ಕೆ ಗಾಯವಾಗಿದೆ. ತೀವ್ರ ಗಾಯಗೊಂಡಿರುವ ಮಹಿಳೆಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ. ಬೈಲಹೊಂಗಲ ಪೊಲೀಸರು ಎಲ್ಲಾ ಕಡೆ ಕೂಡ ನಾಕಾಬಂದಿ ವ್ಯವಸ್ಥೆ ಮಾಡಿಕೊಂಡಿದ್ದು ಸರಗಳ್ಳರನ್ನ ಹಿಡಿಯೋದಕ್ಕೆ ಚಕ್ರ ವ್ಯೂಹವನ್ನ ರಚಿಸಿದ್ದಾರೆ. ಹೋಮ್ ನರ್ಸ್ಗಳ ಬಗ್ಗೆ ಬೆಂಗಳೂರಿನವರು ಹುಷಾರಾಗಿರ್ಬೇಕಾಗುತ್ತೆ. ಕಾಯಿಲೆ ಬಿದ್ದೋರನ್ನ ವಯಸ್ಸಾಗಿರೋ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಹೋಮ್ ನರ್ಸ್ಗಳನ್ನ ಕರೆಸಿದ್ರೆ ಇಡೀ ಮನೆಯೇ ಖಾಲಿ ಆಗಿ ಹೋಗುತ್ತೆ. ಜೆಪಿ ನಗರದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಕೇರ್ ಟೇಕರ್ ಆಗಿ ಬಂದ ಮಹಿಳೆಯೊಬ್ಬಳ ಆ ಮನೆಯ ಕೆಲಸದಾಕೆ ಜೊತೆ ಸೇರ್ಕೊಂಡು ಲಕ್ಷಾಂತರ ಮೌಲ್ಯದ ಒಡವೆಯನ್ನ ಕದ್ಕೊಂಡು ಹೋಗಿದ್ದಾಳೆ. ಈ ಸಂಬಂಧ ಜೆಪಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳತನ ಮಾಡಿದ ಕೇರ್ ಟೇಕರ್ ಹಾಗೂ ಮನೆ ಕೆಲಸದಾಕೆ ಇಬ್ಬರನ್ನ ಬಂಧಿಸಿದ್ದಾರೆ. ಕೇರ್ ಟೇಕರ್ ಆಗಿದ್ದ ಮಂಜುಳಾ ವಯಸ್ಸಾದ ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮನೆಗೆ ಬಂದಿದ್ರು. ಆಗ ಮನೆ ಕೆಲಸದಾಕೆ ಮಹದೇವಮ್ಮ ಜೊತೆ ಸೇರ್ಕೊಂಡು ಮನೆಯಲ್ಲಿ 28 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ರು. ಅನುಮಾನ ಬರಬಾರ್ದು ಅಂತ 2 ದಿನ ಮನೆ ಕೆಲಸಕ್ಕೆ ಬಂದು ಆಮೇಲೆ ಎಸ್ಕೇಪ್ ಆಗಿದ್ರು. ಈಗ ಇಬ್ರು ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಗ್ರಾಹಕರ ಸೋಗಿನಲ್ಲಿ ಚಿನ್ನದ ಅಂಗಡಿಗೆ ಬಂದು ಕಳ್ಳತನ ಮಾಡಿರುವ ಘಟನೆ ಬೆಂಗಳೂರಿನ ಹೊಸಕೆರೆಹಳ್ಳಿಯ ಕೃಷ್ಣ ಜ್ಯುವೆಲರ್ಸ್ನಲ್ಲಿ ನಡೆದಿದೆ. ಮಾಲೀಕನ ಗಮನ ಬೇರೆಡೆ ಸೆಳೆದ ಆರೋಪಿಗಳು 60 ಗ್ರಾಂ ಚಿನ್ನ ಕಳ್ಳತನ ಮಾಡಿದ್ದಾರೆ. ಮಾರ್ಚ್ 4 ಸಂಜೆ 4:40ಕ್ಕೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಿನ್ನ ಖರೀದಿಸುವ ನೆಪದಲ್ಲಿ ಚಿನ್ನ ಕದ್ದೊಯ್ದಿದ್ದ ಮುಬಾರಕ್ ಹಾಗೂ ಅಸ್ಗರ್ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಅಂಗಡಿಗೆ ಬಂದ ಖದೀಮರು ಬೇರೆ ಬೇರೆ ಡಿಸೈನ್ ಉಂಗುರ ತೋರಿಸುವಂತೆ ಹೇಳಿದ್ದಾರೆ. ಕಳ್ಳತನ ಮಾಡಿ ತಮಿಳುನಾಡಿನತ್ತ ತೆರಳಿದ್ದ ಆರೋಪಿಗಳನ್ನ ಗಿರಿನಗರ ಠಾಣೆಯ ಪೊಲೀಸರು ತಮಿಳುನಾಡಿನಲ್ಲೇ ಬಂಧಿಸಿದ್ದಾರೆ. ಅರೆಸ್ಟ್ ಮಾಡುವ ವೇಳೆ ಪೊಲೀಸರ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು, ತಪ್ಪಿಸಿಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಮಾಡಿದ್ರು. ಹಾಗಿದ್ರೂ ಕೂಡ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಿಕೆಟ್
ಮಿಸ್ ಆದರೆ ನನಗೆ ಬೇಸರ ಇಲ್ಲ. ಪಕ್ಷ ಯಾರಿಗೆ ಕೊಟ್ಟರು ಕೂಡ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ನನಗೆ ಪಕ್ಷದ ಮೇಲೆ ಅಸಮಾಧಾನ ಇಲ್ಲ. ನನಗೆ ಪಕ್ಷ 3 ಅವಧಿ ಅವಕಾಶವನ್ನ ನೀಡಿದೆ. 15 ವರ್ಷ ಸಂಸದನಾಗೋದಕ್ಕೆ ಅವಕಾಶ ನೀಡಿತ್ತು. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ನಡೆಯೋದಿಲ್ಲ, ಬೆಳೆಸುವ ಕೆಲಸ ನಡೆಯುತ್ತೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ಯಾವ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನನ್ನ ರಾಜ್ಯಾಧ್ಯಕ್ಷ ಮಾಡ್ತಾರೆ ಹೇಳಿ? ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ, ಅವಕಾಶ ಸಿಗಲಿಲ್ಲ ಅಂದಾಗ ಅನ್ಯಾಯ ಆಗಿದೆ ಅನ್ನೋದಲ್ಲ. ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು ನಾವು, ಅಲ್ಲದೆ ರಾಷ್ಟ್ರೀಯ ನಾಯಕರ ಚಿಂತನೆಗಳಿಗೆ ನಾನು ಬದ್ಧ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಪಾರ್ಟಿ ನಿರ್ಧಾರ ಮಾಡುತ್ತೆ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಎಲ್ಲೂ ವ್ಯತ್ಯಾಸಗಳಿಲ್ಲ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡೋದು. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯೋದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ನೋಡಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ, ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದೆ. BJP ಕೆಲಸ ಮಾಡು ಅಂತ ಹೇಳಿದ್ರೆ BJP ಕೆಲಸ ಮಾಡಿದೆ. ಪಾರ್ಟಿ ಕಬ್ಬು ಕಟಾವು ಮಾಡುವ ಆಯುಧ ಬಳಸಿ ಯುವಕನೊಬ್ಬ ಓರ್ವ ವ್ಯಕ್ತಿಯನ್ನ ಕೊಲೆ ಮಾಡಿರುವ ಘಟನೆ ಬಾಗಲಕೋಟೆಯ ಭಗವತಿ ಗ್ರಾಮದಲ್ಲಿ ನಡೆದಿದೆ. 52 ವರ್ಷದ ಸಂಗನಗೌಡ ಪಾಟೀಲ್ ಎಂಬುವರನ್ನ ಪ್ರವೀಣ್ ಎಂಬ ಯುವಕ ಸಿಟ್ಟಿನಲ್ಲಿ ಕೊಲೆ ಮಾಡಿದ್ದಾನೆ. ಪ್ರವೀಣ್ ಎಂಬ ಯುವಕ ಮೃತ ಸಂಗನಗೌಡನ ಮಗಳಿಗೆ ಚುಡಾಯಿಸ್ತಾ ಇದ್ದ. ಹೀಗಾಗಿ ಈ ಮುಂಚೆ ಸಂಗನಗೌಡ ಪ್ರವೀಣ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ಇದೇ ಸಿಟ್ಟಿನಲ್ಲಿ ಪ್ರವೀಣ್ ಕೊಲೆ ಮಾಡಿದ್ದಾನೆ. ಬಾಗಲಕೋಟೆ ಗ್ರಾಮೀಣ ಪೊಲೀಸರು ಕೋಪದಲ್ಲಿ ಕೊಲೆ ಮಾಡಿದ ಪ್ರವೀಣ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದಾರೆ. ಜಿಲ್ಲೆ ಸಕಲೇಶಪುರದ ಅತ್ತಿಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯ ETF ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಅನಾಹುತವೊಂದು ತಪ್ಪಿದೆ. ಬೆಳ್ಳಂಬೆಳಗ್ಗೆ ರಸ್ತೆಗೆ ಬಂದಿದ್ದ ಕಾಡಾನೆ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ETF ಸಿಬ್ಬಂದಿ ಸೈರನ್ ಹಾಕಿಕೊಂಡು ಕಾಡಾನೆಯನ್ನ ಎಸ್ಕಾರ್ಟ್ ಮಾಡಿ ಅರಣ್ಯಕ್ಕೆ ಓಡಿಸಿದ್ದಾರೆ. ಸೈರನ್ ಸೌಂಡ್ಗೆ ರೊಚ್ಚಿಗೆದ್ದ ಒಂಟಿ ಸಲಗ ಗೀಳಿಡುತ್ತಲೇ ETF ಸಿಬ್ಬಂದಿ ವಾಹನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿತ್ತು. ಆದರೂ ಕೂಡ ಪ್ರಾಣದ ಹಂಗನ್ನ ತೊರೆದು ಕಾಡಾನೆ ಗ್ರಾಮದೊಳಗೆ ನುಗ್ಗೋದಕ್ಕೆ ಬಿಡದೆ ಕಾಡಾನೆಯನ್ನ ಹಿಂಬಾಲಿಸಿ ಓಡಿಸಿದ್ದಾರೆ. ETF ಸಿಬ್ಬಂದಿ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡದ ಮೇಲೆ ಕಣ್ಣಿಟ್ಟಿದ್ದಾರೆ. ನಾನು ಗರ್ವಾಪ್ಸಿಯಾದ ಬಳಿಕ ಯಾವ ಕ್ಷೇತ್ರವನ್ನು ಕೇಳಿಲ್ಲ, ಪಕ್ಷದ ತೀರ್ಮಾನವೇ ಅಂತಿಮ. ಹಾವೇರಿ ಬೆಳಗಾವಿಯಿಂದ ನನ್ನನ್ನು ಕರೀತಿದ್ದಾರೆ, ಆದರೆ ಧಾರವಾಡಕ್ಕೆ ಬಹಳ ಜನ ಕರೀತಿದ್ದಾರೆ. ನನಗೆ ಲೋಕಸಭೆಗೆ ಅವಕಾಶ ಸಿಕ್ಕರೂ ಕೂಡ ಹೋಗಿರಲಿಲ್ಲ. 3 ಸಲ ಅವಕಾಶ ಬಂದಾಗಲೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೀಗ ಜನರ ಒತ್ತಡವಿದೆ. ಪಕ್ಷದ ನಾಯಕರು ಹೇಳಿದರೆ ನಾನು ಸ್ಪರ್ಧೆಗೆ ಸಿದ್ಧ. ನಾನು ಎಲ್ಲಿ ಏನು ಹೇಳಬೇಕು ಅದನ್ನ ಹೇಳಿದ್ದೇನೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದರು. ಪಕ್ಷದವರು ವರಿಷ್ಠರು ಇವತ್ತು ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡಬೇಕು ಅಂತಂದರೆ ಮಾಡ್ತೀನಿ, ಇಲ್ಪ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದ್ರೆ ಮಾಡ್ತೀನಿ ಅನ್ನೋದು ಸ್ಪಷ್ಟವಾಗಿರುತ್ತೆ. ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ನಾವು ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡೋಕ್ಕಿಲ್ಲ. ಪಕ್ಷದವರು ವರಿಷ್ಠರು ಇವತ್ತು ಜಗದೀಶ್ ಶೆಟ್ಟರು ಸ್ಪರ್ಧೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಡಬಲ್ ಡ್ಯೂಟಿ ಮಾಡ್ತಿದ್ದಾರೆ. ಒಂದ್ ಕಡೆ ಕರಟಕ ದಮನಕ ಚಿತ್ರದ ಪ್ರಮೋಷನ್ ಮಾಡ್ತಾ ಮತ್ತೊಂದ್ ಕಡೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಪರವೂ ಪ್ರಚಾರವನ್ನ ಆರಂಭಿಸಿದ್ದಾರೆ. ಬೆಳಗಾವಿಯಲ್ಲಿ ಚಿತ್ರದ ಪ್ರಮೋಷನ್ಗೆ ಹೋಗಿದ್ದ ಸಮಯದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಫುಲ್ ಟೈಮ್ ಕೆಲಸ ಮಾಡೋದಾಗಿ ಶಿವಣ್ಣ ಹೇಳಿದ್ದಾರೆ. ಯಾವತ್ತಿನಿಂದ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅನ್ನೋದು ತೀರ್ಮಾನ ಆಗಿಲ್ಲ. ಯಾವಾಗ ಹೋಗಬೇಕೋ ಅವಾಗ ಹೋಗ್ತೀನಿ. ಈ ಬಾರಿ ಪೂರ್ತಿಯಾಗಿ ಚುನಾವಣೆಯಲ್ಲಿ ತೊಡಗಿಸ್ಕೊಳ್ತೀನಿ. ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು ಸಂಸದರಾಗ್ತಾರೆ ಅಂತ ಶಿವಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ರು. ನೆಕ್ಸ್ಟ್ ಯಾವಾಗ ಕ್ಯಾನ್ವಾಸ್ಗೆ ಹೋಗ್ಬೇಕು ಅವಾಗ ಹೋಗ್ತೀನಿ. ಈ ಸತಿ ಆಗ್ಬೇಕು ಅಂತಾನೆ ಬಂದಿರೋದು. ಸಿದ್ಧತೆ ನಡೀತಾ ಇದೆ. ನೋಡೋಣ ನೆಕ್ಸ್ಟ್ ಯಾವಾಗ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇತಿಹಾಸದಲ್ಲಿ ಹಿಂದೆಂದೂ ಈ ರೀತಿಯ ಸಮಸ್ಯೆ ಆಗಿರಲಿಲ್ಲ. ಬೆಂಗಳೂರಿಗರು ಹನಿ ನೀರಿಗೂ ಕೂಡ ಪರದಾಟ ನಡೆಸಬೇಕಾದ ಪರಿಸ್ಥಿತಿ ಇದೆ. ನಗರದಲ್ಲಿ 50% ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಇದು ಮಾನವ ನಿರ್ಮಿತ ಸಮಸ್ಯೆ, ಸರ್ಕಾರ ನಿರ್ಮಿತ ಸಮಸ್ಯೆ. ತಿಂಗಳ ಹಿಂದೆ ಕಾವೇರಿ ಬಿಕ್ಕಟ್ಟು ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ತಮಿಳುನಾಡಿಗೆ ಈ ರೀತಿಯಲ್ಲಿ ನೀರು ಬಿಟ್ಟರೆ ಬೇಸಿಗೆಯಲ್ಲಿ ಸಮಸ್ಯೆಯಾಗುತ್ತೆ ಅಂತ ಎಚ್ಚರ ಕೊಟ್ಟಿದ್ವಿ. ಆದರೆ ಸರ್ಕಾರ ನಮ್ಮ ಮಾತನ್ನ ಕಿವಿಗೆ ಹಾಕೊಂಡಿಲ್ಲ ಅಂತ ಕಿಡಿಕಾರಿದರು. ಬಲಗೈ
ಸಮುದಾಯದವರಿಂದ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಒತ್ತಡ ವಿಚಾರಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ, ಗೆಲ್ಲಿಸಿಕೊಂಡು ಬರೋದು ನಮ್ಮ ಜವಾಬ್ದಾರಿ. ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಯಾವ ಕೈಗಾದ್ರೂ ಕೊಡ್ಲಿ, ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ತೇವೆ. ನನ್ನ ಸ್ಪರ್ಧೆಯ ಬಗ್ಗೆ ಹೈಕಮಾಂಡ್ ಈವರೆಗೂ ಕೂಡ ಕೇಳಿಲ್ಲ. ಯಾರು ಮೈತ್ರಿ ಆದ್ರೂ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಹೇಳಿದರು. ಭಾರತದ ಸಂವಿಧಾನ ತಿದ್ದುಪಡಿಗೊಳಿಸೋದಕ್ಕೆ ಬಿಜೆಪಿಗೆ 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಸಿಕೊಡಿ ಅಂತ ಮನವಿ ಮಾಡಿದ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆಯ ಹೇಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಧೈರ್ಯವಿದ್ರೆ ವೈಯಕ್ತಿಕವಾಗಿ ಈ ಹೇಳಿಕೆಯನ್ನ ಖಂಡಿಸಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸವಾಲು ಹಾಕಿದ್ದಾರೆ. ಸಂವಿಧಾನವನ್ನ ತಿರುಚುವ ಪ್ರಯತ್ನ ಮಾಡಿದ್ರೆ ದೇಶದಾದ್ಯಂತ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸ್ವೀಕಾರಾರ್ಹ ಅಲ್ಲ. ತಮಿಳುನಾಡಿನಲ್ಲಿ ಇದನ್ನ ಜಾರಿಯಾಗದಂತೆ ನೋಡಿಕೊಳ್ಬೇಕು ಅಂತ ತಮಿಳು ನಟ ದಳಪತಿ ವಿಜಯ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸಿಎಎ ಜಾರಿ ಮಾಡಿದ ಬಳಿಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ವಿಜಯ್, ಸಿಎಎ ಜಾರಿಯನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ದೇಶದಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳ್ತಾ ಇರುವಾಗ ಇಂತಹ ಕಾನೂನಿನ ಅಗತ್ಯ ಏನಿದೆ ಅಂತ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇದೇ ತಿಂಗಳ 8ನೇ ತಾರೀಕು ರಿಲೀಸ್ ಆದ ಕರಟಕ ದಮನಕ ಸಿನಿಮಾ ರಾಜ್ಯದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಸದ್ಯ ಶಿವಣ್ಣ ಸೇರಿದಂತೆ ಕರಟಕ ದಮನಕ ಟೀಮ್ ಬೆಳಗಾವಿ ತಲುಪಿದೆ. ನಿನ್ನೆಯಿಂದ ಪ್ರಾರಂಭವಾದ ಶಿವಣ್ಣನ ವಿಜಯ ಯಾತ್ರೆ ಚಿತ್ರದುರ್ಗ, ದಾವಣಗೆರೆ, ಹೊಸಪೇಟೆ, ಬಳ್ಳಾರಿ, ನಿಪ್ಪಾಣಿ ಮುಗಿಸಿ ಇವತ್ತು ಬೆಳಗಾವಿಗೆ ತಲುಪಿದೆ. ಇಂದು ಸಂಜೆ 6 ಗಂಟೆಗೆ ರಾಣೆಬೆನ್ನೂರಿಗೆ ಭೇಟಿಯನ್ನ ನೀಡುವ ಮೂಲಕ ತಮ್ಮ ವಿಜಯ ಯಾತ್ರೆಯನ್ನ ಮುಕ್ತಾಯಗೊಳಿಸಲಿದ್ದಾರೆ ಶಿವಣ್ಣ. ಪ್ರಚಾರದ ವೇಳೆ ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ಚಿತ್ರತಂಡದ ಹಲವಾರು ಕಲಾವಿದರು ಕೂಡ ಭಾಗವಹಿಸಿದ್ರು. ಅನೂಪ್ ರೇವಣ್ಣ ಹಾಗೂ ಧನ್ಯಾ ರಾಮ್ ಕುಮಾರ್ ಅಭಿನಯದ ಹೈಡ್ ಅಂಡ್ ಸೀಕ್ ಸಿನಿಮಾ ಇದೇ ತಿಂಗಳು 15ನೇ ತಾರೀಕು ರಾಜ್ಯದಾದ್ಯಂತ ರಿಲೀಸ್ ಆಗಲಿದೆ. ಹೈಡ್ ಅಂಡ್ ಸೀಕ್ ಸಿನಿಮಾಗೆ ಪುನೀತ್ ನಾಗರಾಜು ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿದ್ದು ಸ್ಯಾಂಡಿ ಮ್ಯೂಸಿಕ್ ನೀಡಿದ್ದಾರೆ. ಹೈಡ್ ಅಂಡ್ ಸೀಕ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ಪ್ರೇಕ್ಷಕರ ಮನ ಗೆದ್ದೇ ಗೆಲ್ಲುವ ನಿರೀಕ್ಷೆಯಲ್ಲಿದೆ ಚಿತ್ರತಂಡ. ಬಿಗ್ ಬಾಸ್ ಸೀಸನ್ 6 ವಿನ್ನರ್ ಶಶಿ ಮೊದಲ ಬಾರಿಗೆ ಹೀರೋ ಆಗಿ ಕಾಣಿಸಿಕೊಳ್ತಾ ಇರುವಂತಹ ಮೆಹಬೂಬಾ ಸಿನಿಮಾ ಇದೇ ತಿಂಗಳು 15ನೇ ತಾರೀಕು ರಾಜ್ಯದಾದ್ಯಂತ ರಿಲೀಸ್ ಆಗಲಿದ್ದು ಸಿನಿಮಾದಲ್ಲಿ ಹಿಂದೂ ಮುಸ್ಲಿಂ ಜೋಡಿಯ ಟಿಪಿಕಲ್ ಪ್ರೇಮ ಕಥೆ ಹೇಳೋದಕ್ಕೆ ಹೊರಟಿದ್ದಾರೆ ನಿರ್ದೇಶಕ ಅನೂಪ್ ಆಂಥೋನಿ. ಮೆಹಬೂಬಾ ಸಿನಿಮಾ ಕೇರಳದಲ್ಲಿ ನಡೆದ ನೈಜ ಘಟನೆಯ ಕಥೆಯಾಗಿದ್ದು ಬಹುತೇಕ ಚಿತ್ರೀಕರಣ ಮೈಸೂರಲ್ಲಿ ಶೂಟ್ ಮಾಡಲಾಗಿದೆ. ಮೆಹಬೂಬಾ ಸಿನಿಮಾದಲ್ಲಿ ಬಿಗ್ ಬಾಸ್ ಶಶಿ ನಾಯಕನಾಗಿ ಮಾತ್ರವಲ್ಲದೆ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದಾರೆ. ಮೆಹಬೂಬಾ ಸಿನಿಮಾ ಇದೇ 15ಕ್ಕೆ ರಿಲೀಸ್ ಆಗಲಿದೆ. ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯೋದಕ್ಕೆ ಹಾಗೂ ಉತ್ತಮವಾಗಿ ತಯಾರಿ ನಡೆಸೋದಕ್ಕೆ ನಾವು ನಮ್ಮ ಕ್ರೀಡಾಪಟುಗಳನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಅಂತ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಹೇಳಿದ್ದಾರೆ. ನಮ್ಮ ಕ್ರೀಡಾಪಟುಗಳು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯೊಂದಿಗೆ ಮರಳುತ್ತಾರೆ ಎಂಬ ವಿಶ್ವಾಸ ನನಗಿದೆ. ನಮ್ಮ ಕ್ರೀಡಾಪಟುಗಳು ನಿರ್ಭೀತರಾಗಿದ್ದು ವಿಶ್ವದ ಅತ್ಯುತ್ತಮ ಕ್ರೀಡಾಳುಗಳೊಂದಿಗೆ ಸರಿಸಮನಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು.